ಕನ್ನಡ ಭಾಷಾ ವಿಚಾರವಾಗಿ ನಟ ಕಮಲ್ ಹಾಸನ್ ಅವರು ತೀವ್ರ ಟೀಕೆಯನ್ನ ಎದುರಿಸುತ್ತಿರುವ ಸಂದರ್ಭದಲ್ಲಿಯೇ ಸಂಗೀತ ಮಾಂತ್ರಿಕ ಖ್ಯಾತ ಇಳಿಯರಾಜ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಗ್ರೇಟ್ ಹೇಳಿಕೆಗೆ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗಿದ್ದಾರೆ. ದಕ್ಷಿಣ ಭಾರತ ಬಹುಭಾಷಾ ನಟ ಕಮಲ್ ಹಾಸನ್ ಅವರು ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳು ತಮಿಳಿನಿಂದಲೇ ಬಂದಿದೆ ಎಂದು ವಾದಿಸಿ ವಿವಾದಕ್ಕೆ ಸಿಲುಕಿದ್ದಾರೆ. ಈ ರೀತಿ ಇರುವಾಗಲೇ ಭಾರತೀಯ ಸಿನಿಮಾದ ಸಂಗೀತ ಸಂಯೋಜಕ ಹಾಗೂ ದಕ್ಷಿಣ ಭಾರತದ ಪ್ರಮುಖ ಸಂಗೀತ ನಿರ್ದೇಶಕ ಇಳಿಯರಾಜ ಅವರು ವಿವಾದಕ್ಕೆ ಸಿಲುಕಿದ್ದಾರೆ. ಆದರೆ ಇದು ಭಾಷಾ ವಿವಾದವಲ್ಲ. ಹಾಗಾದ್ರೆ ಏನು ಎನ್ನುವುದನ್ನು ನೋಡೋಣ. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂನ ನೂರಾರು ಸಿನಿಮಾಗಳ ಸಾವಿರಾರು ಹಾಡುಗಳಿಗೆ ಜೀವ ತುಂಬಿರುವ ಇಳಿಯರಾಜ ಅವರು ಇದೀಗ ಹೊಸ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಇದೇ ಜೂನ್ 3ಕ್ಕೆ ಇಳಿಯರಾಜ ಅವರಿಗೆ ಭರ್ತಿ 81 ವರ್ಷಗಳು ತುಂಬಲಿವೆ. ದೇಶದಾದ್ಯಂತ ಇವರ ಹಾಡಿಗೆ ವಿಶೇಷ ಅಭಿಮಾನಿಗಳ ಬಳಗವೇ ಇದೆ. ಆದರೆ ಇವರು ತಮ್ಮ ಹಾಡುಗಳಿಗೆ ಕ್ಲೈಮ್ ಮಾಡಿಕೊಳ್ಳೋದು ಅಥವಾ ಕಾಪಿರೈಟ್ಸ್ ಹಾಕುವುದು ಇತ್ತೀಚಿನ ವರ್ಷಗಳಲ್ಲಿ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಬದುಕಿನ ಸುಂದರ ಸಂಧ್ಯಾ ಕಾಲದಲ್ಲಿರುವ ಅವರು ಬೇಡದ ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇಳಿಯರಾಜ ಅವರು ನನ್ನ ತರ ಇದಕ್ಕೂ ಮೊದಲು ಯಾರೂ ಇರಲಿಲ್ಲ, ಮುಂದೆಯೂ ಯಾರೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದು ವಿವಾದಕ್ಕೆ ಕಾರಣವಾಗಿದೆ. ಇವರ ಮಾಂತ್ರಿಕ ಸಂಗೀತವನ್ನ ನಾವೆಲ್ಲರೂ ಮೆಚ್ಚಿಕೊಂಡಿದ್ದೇವೆ. ಆದರೆ ಈ ರೀತಿ ಹೇಳಿಕೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಹಲವರು ವಾದ ಮಾಡಿದ್ದಾರೆ. ಕನ್ನಡ ಭಾಷಾ ವಿಚಾರವಾಗಿ ನಟ ಕಮಲ್ ಹಾಸನ್ ಅವರು ತೀವ್ರ ಟೀಕೆಯನ್ನ ಎದುರಿಸುತ್ತಿರುವ ಸಂದರ್ಭದಲ್ಲಿಯೇ ಸಂಗೀತ ಮಾಂತ್ರಿಕ ಖ್ಯಾತ ಇಳಿಯರಾಜ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಗ್ರೇಟ್ ಹೇಳಿಕೆಗೆ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗಿದ್ದಾರೆ. ದಕ್ಷಿಣ ಭಾರತ ಬಹುಭಾಷಾ ನಟ ಕಮಲ್ ಹಾಸನ್ ಅವರು ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳು ತಮಿಳಿನಿಂದಲೇ ಬಂದಿದೆ ಎಂದು ವಾದಿಸಿ ವಿವಾದಕ್ಕೆ ಸಿಲುಕಿದ್ದಾರೆ. ಈ ರೀತಿ ಇರುವಾಗಲೇ ಭಾರತೀಯ ಸಿನಿಮಾದ ಸಂಗೀತ ಸಂಯೋಜಕ ಹಾಗೂ ದಕ್ಷಿಣ ಭಾರತದ ಪ್ರಮುಖ ಸಂಗೀತ ನಿರ್ದೇಶಕ ಇಳಿಯರಾಜ ಅವರು ವಿವಾದಕ್ಕೆ ಸಿಲುಕಿದ್ದಾರೆ. ಆದರೆ ಇದು ಭಾಷಾ ವಿವಾದವಲ್ಲ. ಹಾಗಾದ್ರೆ ಏನು ಎನ್ನುವುದನ್ನು ನೋಡೋಣ. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂನ ನೂರಾರು ಸಿನಿಮಾಗಳ ಸಾವಿರಾರು ಹಾಡುಗಳಿಗೆ ಜೀವ ತುಂಬಿರುವ ಇಳಿಯರಾಜ ಅವರು ಇದೀಗ ಹೊಸ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಇದೇ ಜೂನ್ 3ಕ್ಕೆ ಇಳಿಯರಾಜ ಅವರಿಗೆ ಭರ್ತಿ 81 ವರ್ಷಗಳು ತುಂಬಲಿವೆ. ದೇಶದಾದ್ಯಂತ ಇವರ ಹಾಡಿಗೆ ವಿಶೇಷ ಅಭಿಮಾನಿಗಳ ಬಳಗವೇ ಇದೆ. ಆದರೆ ಇವರು ತಮ್ಮ ಹಾಡುಗಳಿಗೆ ಕ್ಲೈಮ್ ಮಾಡಿಕೊಳ್ಳೋದು ಅಥವಾ ಕಾಪಿರೈಟ್ಸ್ ಹಾಕುವುದು ಇತ್ತೀಚಿನ ವರ್ಷಗಳಲ್ಲಿ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಬದುಕಿನ ಸುಂದರ ಸಂಧ್ಯಾ ಕಾಲದಲ್ಲಿರುವ ಅವರು ಬೇಡದ ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇಳಿಯರಾಜ ಅವರು ನನ್ನ ತರ ಇದಕ್ಕೂ ಮೊದಲು ಯಾರೂ ಇರಲಿಲ್ಲ, ಮುಂದೆಯೂ ಯಾರೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದು ವಿವಾದಕ್ಕೆ ಕಾರಣವಾಗಿದೆ. ಇವರ ಮಾಂತ್ರಿಕ ಸಂಗೀತವನ್ನ ನಾವೆಲ್ಲರೂ ಮೆಚ್ಚಿಕೊಂಡಿದ್ದೇವೆ. ಆದರೆ ಈ ರೀತಿ ಹೇಳಿಕೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಹಲವರು ವಾದ ಮಾಡಿದ್ದಾರೆ. ಕನ್ನಡ ಭಾಷಾ ವಿಚಾರವಾಗಿ ನಟ ಕಮಲ್ ಹಾಸನ್ ಅವರು ತೀವ್ರ ಟೀಕೆಯನ್ನ ಎದುರಿಸುತ್ತಿರುವ ಸಂದರ್ಭದಲ್ಲಿಯೇ ಸಂಗೀತ ಮಾಂತ್ರಿಕ ಖ್ಯಾತ ಇಳಿಯರಾಜ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಗ್ರೇಟ್ ಹೇಳಿಕೆಗೆ ಸಿಕ್ಕಾಪಟ್ಟೆ ಟ್ರೋಲ್ಗೆ ಒಳಗಾಗಿದ್ದಾರೆ. ದಕ್ಷಿಣ ಭಾರತ ಬಹುಭಾಷಾ ನಟ ಕಮಲ್ ಹಾಸನ್ ಅವರು ದಕ್ಷಿಣ ಭಾರತದ ಎಲ್ಲಾ ಭಾಷೆಗಳು ತಮಿಳಿನಿಂದಲೇ ಬಂದಿದೆ ಎಂದು ವಾದಿಸಿ ವಿವಾದಕ್ಕೆ ಸಿಲುಕಿದ್ದಾರೆ. ಈ ರೀತಿ ಇರುವಾಗಲೇ ಭಾರತೀಯ ಸಿನಿಮಾದ ಸಂಗೀತ ಸಂಯೋಜಕ ಹಾಗೂ ದಕ್ಷಿಣ ಭಾರತದ ಪ್ರಮುಖ ಸಂಗೀತ ನಿರ್ದೇಶಕ ಇಳಿಯರಾಜ ಅವರು ವಿವಾದಕ್ಕೆ ಸಿಲುಕಿದ್ದಾರೆ. ಆದರೆ ಇದು ಭಾಷಾ ವಿವಾದವಲ್ಲ. ಹಾಗಾದ್ರೆ ಏನು ಎನ್ನುವುದನ್ನು ನೋಡೋಣ. ಕನ್ನಡ, ತೆಲುಗು, ತಮಿಳು ಹಾಗೂ ಮಲಯಾಳಂನ ನೂರಾರು ಸಿನಿಮಾಗಳ ಸಾವಿರಾರು ಹಾಡುಗಳಿಗೆ ಜೀವ ತುಂಬಿರುವ ಇಳಿಯರಾಜ ಅವರು ಇದೀಗ ಹೊಸ ವಿವಾದದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಇದೇ ಜೂನ್ 3ಕ್ಕೆ ಇಳಿಯರಾಜ ಅವರಿಗೆ ಭರ್ತಿ 81 ವರ್ಷಗಳು ತುಂಬಲಿವೆ. ದೇಶದಾದ್ಯಂತ ಇವರ ಹಾಡಿಗೆ ವಿಶೇಷ ಅಭಿಮಾನಿಗಳ ಬಳಗವೇ ಇದೆ. ಆದರೆ ಇವರು ತಮ್ಮ ಹಾಡುಗಳಿಗೆ ಕ್ಲೈಮ್ ಮಾಡಿಕೊಳ್ಳೋದು ಅಥವಾ ಕಾಪಿರೈಟ್ಸ್ ಹಾಕುವುದು ಇತ್ತೀಚಿನ ವರ್ಷಗಳಲ್ಲಿ ಭಾರಿ ವಿವಾದಕ್ಕೆ ಕಾರಣವಾಗಿತ್ತು. ಆದರೆ ಬದುಕಿನ ಸುಂದರ ಸಂಧ್ಯಾ ಕಾಲದಲ್ಲಿರುವ ಅವರು ಬೇಡದ ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಇಳಿಯರಾಜ ಅವರು ನನ್ನ ತರ ಇದಕ್ಕೂ ಮೊದಲು ಯಾರೂ ಇರಲಿಲ್ಲ, ಮುಂದೆಯೂ ಯಾರೂ ಬರೋದಿಲ್ಲ ಅಂತ ಹೇಳಿದ್ದಾರೆ. ಇದು ವಿವಾದಕ್ಕೆ ಕಾರಣವಾಗಿದೆ. ಇವರ ಮಾಂತ್ರಿಕ ಸಂಗೀತವನ್ನ ನಾವೆಲ್ಲರೂ ಮೆಚ್ಚಿಕೊಂಡಿದ್ದೇವೆ. ಆದರೆ ಈ ರೀತಿ ಹೇಳಿಕೆ ನೀಡುವ ಅವಶ್ಯಕತೆ ಇಲ್ಲ ಅಂತ ಹಲವರು ವಾದ ಮಾಡಿದ್ದಾರೆ.